ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜ್ಯೋತ್ ಅವರ ಆತ್ಮೀಯರೇ. ಈಗಾಗಲೇ ಸತೀಶ್ ಅವರಿಗೆ ರಾಜಕೀಯವಾಗಿ ಹಿನ್ನಡೆ ಆಗ್ಯದ, ಸತೀಶ್ ಜಾರಕಿಹೊಳಿ ಅವರಿಗೆ. ಅದಕ್ಕಾಗಿ ಅವರು ಒಳ್ಳೆಯ ಪ್ಲಾನನ್ನು ಮಾಡಿದ್ದಾರೆ ಅಂತ ಅನಿಸ್ತದೆ. ಯಾಕಂದ್ರೆ ಅಟ್ಲೀಸ್ಟ್ ಈಗಷ್ಟೇನೋ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಸುಪರ್ದಿ ತೆಗೆದುಕೊಂಡಿದ್ವಿ, ಮೊದಲು ಅದನ್ನು ಉಳಿಸ್ಕೊಳ್ಳೋಣ, ಆಮೇಲೆ ಮುಂದಿನ ವಿಚಾರ ಅಂತ ಇರ್ಬೋದೇನೋ. ಯಾಕಂದ್ರೆ ರಾಜಕೀಯದಲ್ಲಿ ಏರು ಇಳು ಇದ್ದೇ ಇರ್ತಾವ ಆ ದಿಶೆಯಲ್ಲಿ. ಮತ್ತು ಅವರು ಈ ಒಂದು ದೃಷ್ಟಿ ಇಟ್ಕೊಂಡು ಜಾನ ನಡೆನ ಇಟ್ಕೊಂಡಿದ್ದಾರೆ ಅಂತ ಹೇಳಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ನಮ್ಮ ಎದುರಾಳಿ ಪ್ರಬಲರಾದಾಗ ನಾವು ಒಂದಿಷ್ಟು ಲಂಕೇಶ್ ಮಕ್ಕಳು ಹೇಳ್ಕೊಳ್ತಾರೆ, ಹುಲ್ಲಾಗಿ ಬದುಕೋರು ಭಾಳ ದಿನಗಳವರೆಗೆ ಬದುಕ್ತಾರೆ, ಉಳಿತಾರೆ ಅಂತ. ಯಾಕಂದ್ರೆ ಬಿರುಗಾಳಿ ಬೀಸಿದಾಗ ಬಗ್ತದೆ, ಮತ್ತು ಹೋದ ತಕ್ಷಣ ಮಳೆ ಆದ ತಕ್ಷಣ ಚಿಗುರ್ತದೆ, ಅಥವಾ ಪೂರ ಬಿಸಿಲಾದ್ರೆ ಒಣಗಿ ಅಲ್ಲೇ ಬಿದ್ದಿರ್ತದೆ, ನಂತರ ಮತ್ತೆ ಮಳೆ ಆದ ತಕ್ಷಣ ಮತ್ತೆ ಚಿಗುರು ಹೇಳ್ತದೆ ಅಂತೇಳಿ ಅದಕ್ಕೆ ಹುಲ್ಲಾಗು ಅಂತ ಮಾತಾಡ್ತಾ ಇರ್ತಾರೆ ಹಿರಿಯರು. ಅದು ದೃಷ್ಟಿ ಇಟ್ಕೊಂಡು ಈಗ ಒಂದಿಷ್ಟ ಯಾಕೋ ಏನೋ ನಡೆಯುವನು ಹೇಳುತ್ತಾನ, ಹೌದಲ್ವ? ಆ ದಿಶೆಯಲ್ಲಿ ಏನೋ ಸತೀಶ್ ಏನೋ ಅವಘಡ ಆಗಿದೆ ಸಿದ್ದು ಮತ್ತು ಇವ್ರ ಮಧ್ಯೆಲ್ಲ. ಅದಕ್ಕಾಗಿ ಒಂದು ಸ್ವಲ್ಪ ಸಮಸ್ಯೆಯನ್ನು ಎದುರಿಸುವಂಥ ಒಂದು ಸ್ವಲ್ಪ ಕಠೋರ ಅಥವಾ ಕಠಿಣ ಸಮಸ್ಯೆ, ಅದು ಸಮಯ ಇವತ್ತು ಬಂದದ ಅಂತ. ಆ ದಿಶೆಯಲ್ಲಿ ಅವರು ಕೆಲವೊಂದಿಷ್ಟು ಮಾತಾಡಿದ್ರು ಇತ್ತೀಚೆಗೆ. ಅದು ಭಾಳ ಮಹತ್ವದ್ದದ ಅಂತೇಳಿ ಒಂದಿಷ್ಟು ತೊಗೊಂಡು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾಯಿದ್ದೀನಿ. ಅದರಲ್ಲಿ ಮುಖ್ಯವಾಗಿ ಅಹಿಂದ ನಾಯಕರನ್ನು ಹಿಂದಕ್ಕೆ ತಳ್ಳುವ ಕೆಲಸ ಮೊದಲಿನಿಂದಲೂ ನಡೆದಿದೆ. ಸಹಜದ ರೀ, ಕೆಳಜಾತಿ ನಾಯಕರಿರ್ಬೋದು, ದಲಿತರ ನಾಯಕರಿರ್ಬೋದು, ಅಥವಾ ಹಿಂದುಳಿದ ನಾಯಕರುಗಳಿರ್ಬೋದು, ಯಾರೂ ಇರಲಿ, ಸರಳವಾಗಿ ಯಾರನ್ನು ಬಿಟ್ಟು ಕೊಡೋದಿಲ್ಲ, ಬೆಳೆಸೋದಿಲ್ಲ. ಇದು ನೋಡ್ತಾ ಬಂದಿದ್ವಿ, ಇತಿಹಾಸದ ಮೇಲೆ ಇದು ನಡೆದು ಇಲ್ಲಂತಲ್ಲ. ಹಾಗೆ ತಿಳ್ಕೊಂಡು ಹಿಂದುಳಿದವ್ರ ಮೇಲೆ ಏರಿಲ್ಲ ಅಂತೂ ಅಲ್ಲ, ಬೆತ್ತ ಸಮುದಾಯ ಮೇಲೆ ಎದ್ದಿಲ್ಲ ಅಂತೂ ಅಲ್ಲ. ಆದ್ರೆ ನಿರಂತರವಾಗಿ ಅವ್ರು ದೂರ ಇಡುವಂಥ ಕೆಲಸ ಅಂತ ಒಂದು ಮುಖ್ಯ ವಾಹಿನಿಯಲ್ಲಿ ಮಾಡ್ತಾ ಬಂದದ್ದು ಅನ್ನೋದು ಸುಳ್ಳೇನಲ್ಲ. ಯಾಕಂದರೆ ಇವತ್ತಿನ ಅನೇಕ ನಮ್ಮ ಸಂಪ್ರದಾಯದ ನಡಿಗೆಗಳೆಲ್ಲ ಅವುಗಳೆಲ್ಲ ಮುಚ್ಚಾಕುವಂಥ ಕೆಲಸಗಳು ಮಾಡ್ಕೊಂಡು ಬಂದಿದ್ದನ್ನು ನಾವು ಅಲ್ಲಗಳಿಲಿಕ್ಕೆ ಆಗೋದಿಲ್ಲ. ಆ ದಿಶೆಯಲ್ಲೇ ಈ ಒಂದು ಹಿಂದುಳಿದವ್ರನ್ನ ಮುಂದೆ ಇದಕ್ಕೆ ತಡಿತಾ ಇರ್ತಾರೆ ಅನ್ನೋ ಮಾತಿನಲ್ಲಿ ಸತ್ಯ ಅದ. ಇನ್ನು ಈಗಲೂ ಅಂಥ ಪ್ರಯತ್ನಗಳು ಮುಂದುವರೆದಿವೆ. ಎಲ್ಲವನ್ನೂ ಮೀರಿ ನಾವು ಬೆಳೆಯುತ್ತೇವೆ. ಈ ಮಾತು ಭಾಳ ಮಹತ್ವದ್ದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಎಂಥ ಸಮಸ್ಯೆ ಬಂದರೂ ನಾವು ಇದೀಗುಂದಿದ ಮುಂದೆ ಹೋಗ್ತೀವಪ್ಪ ಅನ್ನೋಂಥ ಮಾತದಲ್ಲ ಇದು.